ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಏನಕ್ಕಪ್ಪ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾವು ಹೋಗ್ತಾ ಇರೋದು ವಿಶ್ವ ಮಾನವ ಸಂದೇಶ ಸಾರಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ರಾಷ್ಟ್ರಕವಿ ಕುವೆಂಪು ಅವರ ಮನೆಗೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಲಾವಣ್ಯ ಪ್ರದೀಪ್. ಹಾಗೆ ನಾವು ಚಿಕ್ಕವರಿದ್ದಾಗ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಕುವೆಂಪು ಬಗ್ಗೆ ಹೇಳುವಾಗ ನಮಗೆಲ್ಲ ತುಂಬ ಕುತೂಹಲ ಹುಡ್ತಿತ್ತು. ಅದರಲ್ಲೂ ಇಡೀ ವಿಶ್ವಕ್ಕೆ ಜಾತಿ ಮತ ಭೇದ ಎಂಬ ಗೋಡೆಗಳನ್ನು ಮೀರಿ ಬದುಕುವುದೇ ಮನುಜನ ನಿಜವಾದ ಗುಣ ಅಂತ ಹೇಳಿದ್ದಾರೆ. ಇದೇ ನೋಡಿ ನಮ್ಮ ಕುವೆಂಪು ಅವರ ಮನೆ. ಈಗ ಒಳಗಡೆ ಹೋಗೋಣ. ಹಾಗೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ, ಆದರೂ ಎಲ್ರಿಗೂ ತೋರಿಸೋಣ ಅಂತ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಮನೆ ಒಳಗಡೆಯಿಂದ ಸುತ್ತ ಪ್ರಕೃತಿ ನೋಡ್ತಾ ಇದ್ದಾಗ ಅವ್ರು ಬರೆದ ಲೇಖನಗಳು ನೆನಪಾಗ್ತಿತ್ತು. ಮನುಷ್ಯನಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದು ನಿಜ ಅನ್ನಿಸ್ತಿತ್ತು. ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಒಂದು ಸಾರಿ ಆದ್ರೂ ಈ ಪ್ಲೇಸ್ನ ವಿಸಿಟ್ ಮಾಡಿ. ಚಿಕ್ಕವರಿದ್ದಾಗಿಂದ ಬರೀ ಅವ್ರ ಬಗ್ಗೆ ಕೇಳಿದ್ವಿ. ಇವತ್ತು ಅಂಥ ಅದ್ಭುತವಾದ ವ್ಯಕ್ತಿ ಹುಟ್ಟಿ ಬೆಳೆದ ಮನೆ ನೋಡುವ ಅದೃಷ್ಟ ನಮ್ದಾಗಿದೆ ಅಂತ ಅನಿಸ್ತಾ ಇದೆ. ಕುವೆಂಪು ಅವ್ರ ಮನೆಯಿಂದ ಆಚೆ ಬಂದ ಮೇಲೆ ಎಷ್ಟು ಸರಳ ಜೀವನ ಮಾಡಿದ್ದಾರೆ ಅಂದರೆ ಅದನ್ನು ನೋಡಿಬಿಟ್ಟು ನಾವೆಲ್ಲರೂ ಜೀವನದಲ್ಲಿ ರೂಢಿಸ್ಕೋಬೇಕು ಅಂತ ಅನಿಸುತ್ತೆ. ಹಾಗೆ ಪಕ್ಕದಲ್ಲಿ ಕುವೆಂಪು ಅವರ ಸಮಾಧಿ ಇದೆ. ಅದನ್ನು ನೋಡಿಕೊಂಡು ಮುಂದೆ ಶ್ರೀ ಸಿದ್ಧಿವಿನಾಯಕ ಚಿಬ್ಬಲಗುಡ್ಡೆ ದೇವಸ್ಥಾನಕ್ಕೆ ಹೊರಟ್ವಿ. ಇದು ಕೂಡ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ತುಂಗಾ ನದಿ ತೀರದಲ್ಲಿರುವ ಪ್ರಸಿದ್ಧ ಗಣಪತಿ ದೇವಸ್ಥಾನ ಕೂಡ ಹೌದು. ಈ ಪುಣ್ಯಕ್ಷೇತ್ರದಲ್ಲಿ ಹಿಂದೆ ಸಿದ್ಧಿಮುನಿಗಳು ತಪಸ್ಸನ್ನು ಮಾಡಿ ಮಂತ್ರಸಿದ್ಧಿಯನ್ನು ಪಡೆದರು ಎಂಬ ಪ್ರತೀತಿ ಇದೆ. ಆದುದರಿಂದಲೇ ಈ ಗಣಪತಿಗೆ ಸಿದ್ಧಿವಿನಾಯಕ ಎಂಬ ಹೆಸರು ಕೂಡ ಬಂದಿದೆ. ಈ ಕ್ಷೇತ್ರದಲ್ಲಿ ಸಿದ್ಧಿವಿನಾಯಕನು ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ. ಇಲ್ಲಿನ ವಿಶೇಷತೆ ಏನು ಅಂದರೆ, ನಿಮಗೆ ಯಾವುದೇ ರೀತಿಯ ಚಿಬ್ಬು ಅಥವಾ ಚರ್ಮ ರೋಗ ಇದ್ದರೆ ಇಲ್ಲಿಗೆ ಬಂದು ಅರ್ಕೆ ಮಾಡಿಕೊಂಡು ಹೋದರೆ ಗುಣವಾಗುತ್ತೆ. ಆ ಕಾರಣದಿಂದಾಗಿ ಈ ದೇವಸ್ಥಾನಕ್ಕೆ ಚಿಬ್ಲಗುಡ್ಡೆ ಅಂತಲೂ ಕರೀತಾರೆ. ಈ ದೇವಸ್ಥಾನದ ಹಿಂಭಾಗದಲ್ಲಿ ತುಂಗಾ ನದಿ ಹರಿತಿದ್ದು ಅಲ್ಲಿನ ಮೀನುಗಳನ್ನು ನೋಡಿದರೆ ವಿಶಿಷ್ಟ ಅನುಭವ ಕೂಡ ಆಗುತ್ತದೆ. ಅದೇ ರೀತಿ ಮೀನುಗಳಿಗೆ ಅಕ್ಕಿ ಅಥವಾ ಮಂಡಕ್ಕಿ ನೀಡೋದ್ರಿಂದ ಚರ್ಮ ರೋಗ ವಾಸಿಯಾಗುತ್ತೆ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ. ಅದೇ ರೀತಿ ನೀವು ಯಾವ ಊರಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.